ಹಲೋ, ನಮಸ್ತೆ ವಿದ್ಯಾರ್ಥಿಗಳೇ. ಭಾಷೆಯನ್ನು ಕಲಿಬೇಕಾದ್ರೆ, ಯಾವುದೇ ಭಾಷೆಯಾಗಲಿ ಕಲಿಬೇಕಾದ್ರೆ ಮೊದಲು ನಾವು ಅಕ್ಷರಗಳನ್ನು ಪರಿಚಯ ಮಾಡಿಕೊಂಡು ಅದರ ಒಂದು ಅಕ್ಷರದ ಪರಿಚಯ ಜೊತೆಗೆ ನಾವು ಪದಗಳನ್ನು ರಚನೆ ಮಾಡ್ತಾ, ವಾಕ್ಯಗಳನ್ನು ರಚನೆ ಮಾಡ್ತಾ ಸರಿಯಾದ ಒಂದು ಇದರಲ್ಲಿ ಅದನ್ನು ಭಾಷೆಯನ್ನು ಕಲಿತ್ರೆ ಆಗ ನಮಗೆ ಸ್ಪಷ್ಟವಾಗಿ ಭಾಷೆಯನ್ನು ಬರೆಯೋದಕ್ಕೆ ಹಾಗೂ ಓದೋದಕ್ಕೆ ಬರುತ್ತೆ. ಮಾತಾಡೋದೇನೋ ನಾವು ಒಂದು ಯಾವುದಾದ್ರು ಒಂದು ಭಾಷೆಯ ಸಮೂಹದ ಮಧ್ಯೆ ಇದ್ದರೆ ಆ ಭಾಷೆಯನ್ನು ಮಾತಾಡ್ತಾ ಹೋಗ್ತೀವಿ. ಆದರೆ ಬರೆಯೋದಕ್ಕೆ ಮತ್ತು ಹಾಗೂ ಓದೋದಕ್ಕೆ ಇವೆರಡಕ್ಕೂ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಷರ ಕಲಿಕೆ, ಅದರ ಜೊತೆಗೆ ಅಕ್ಷರಗಳನ್ನು ಕೂಡಿಸಿ ಪದಗಳನ್ನು ಮಾಡೋ ಕಲಿಕೆ, ಅದರ ಜೊತೆಗೆ ಪದಗಳನ್ನ ಸೇರಿಸಿ ಸರಿಯಾದ ಒಂದು ಕ್ರಮದಲ್ಲಿ ಪದಗಳನ್ನು ಸೇರಿಸಿ ಅದನ್ನು ವಾಕ್ಯ ಮಾಡಿ ಬರೆಯೋದನ್ನು ಕಲಿತ್ರೆ ಮಾತ್ರ ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಸ್ಪಷ್ಟವಾಗಿ ಬರೋದು. ಈಗ ನಾನು ಮೊದಲಿಗೆ ನಾನು ಮಾಡ್ತಾ ಇರೋ ಇವತ್ತು ಭಾಷೆ ಕಲಿಸ್ತಾ ಇರೋದು ಕನ್ನಡ. ನನ್ನ ಭಾಷೆ ಕನ್ನಡ. ಆ ಕನ್ನಡ ಭಾಷೆಯನ್ನು ಪ್ರತಿಯೊಬ್ಬರು ಕಲಿಯೋದು ತುಂಬ ಸುಲಭ ಆಗಿರುತ್ತೆ. ಆ ಸುಲಭ ಅಂತ ಹೇಳ್ಬಿಟ್ಟು ನಾವು ಅದನ್ನು ಯಾವ ರೀತಿ ಕಲಿಬೇಕು, ಸುಲಭವಾಗಿ ಕಲಿಬೇಕಾದ್ರೆ ಯಾವ ರೀತಿ ಕಲಿಬೇಕು ಅಂದರೆ, ನಮಗೆ ಸುಲಭವಾಗಿರುವ ಇನ್ನೊಂದು ಭಾಷೆಯ ಜೊತೆಯಲ್ಲಿ ಸ್ವಲ್ಪ ಅದಕ್ಕೂ ಲಿಂಕ್ ಕೊಡ್ತಾ ನಾವು ಹೋದಾಗ ಇದಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಬೇಗ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಕನ್ನಡ ಭಾಷೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ ಅಂತ ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ. ಹಾಗೆ ನೋಡೋಕ್ಕೆ ಹೋದಾಗ ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಿವೆ. ಹೌದಾ? ಈಗ ಕನ್ನಡದಲ್ಲಿ ಏನು ಮಾಡ್ತೀವಿ, 49 ಅಕ್ಷರಗಳನ್ನು ನಾವು ವಿಂಗಡಿಸ್ತೀವಿ. ಅಂದರೆ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂತ ಹೇಳ್ಬಿಟ್ಟು ವಿಂಗಡಿಸ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ನೀವೇನು ಮಾಡ್ತೀರಾ, ಇಂಗ್ಲೀಷ್ನಲ್ಲಿ 26 ಅಕ್ಷರಗಳನ್ನ ವಿಂಗಡಿಸ್ತೀರಾ. ಅದಕ್ಕೂ ಯಾವ ರೀತಿ ಅಂದರೆ, ಒಂದು 5 ಅಕ್ಷರಗಳನ್ನ ಓವಲ್ಸ್ ಅಂತ ಹೇಳ್ತೀವಿ, ಹಾಗೆ 3 ಅಕ್ಷರಗಳನ್ನು ಹಾಫ್ ಓವಲ್ಸ್ ಅಂತ ಹೇಳ್ತೀವಿ, ಹಾಗೆ 18 ಅಕ್ಷರಗಳನ್ನ ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಅದು ಬೇಡ ನಮಗೆ ಇಂಗ್ಲೀಷು. ಅದು ಯಾವ ಓವಲ್ಸ್ ಎಲ್ಲ ನಿಮ್ಮ ಟೀಚರ್ ಹೇಳ್ಕೊಡ್ತಾರೆ. ಹಾಫ್ ಓವಲ್ಸು ನಿಮ್ಗೆ ಗೊತ್ತಿರ್ತದೆ. ಕಾನ್ಸೋನೆಂಟ್ಸ್ ಯಾವುದು ಅಂತಲೂ 26 ಅಕ್ಷರಗಳಲ್ಲಿ ನೀವು ಕಂಡು ಹಿಡಿದು ಬಿಡ್ತೀರಾ ಬೇಗ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋ ನಮ್ಮ ಭಾಷೆ ಕನ್ನಡ. ಕನ್ನಡದಲ್ಲಿ ಸ್ವರಗಳು ಅಂತ 13 ಸ್ವರಗಳಿವೆ. ಆ 13ಕ್ಕೂ ನಾವು ಸ್ವರ ಅಂತ ಹೇಳ್ತೀವಿ. ಆ 13 ಸ್ವರಗಳನ್ನು 3 ಭಾಗಗಳಾಗಿ ಮತ್ತೆ ಇಲ್ಲಿ ನಾವು ವಿಂಗಡಿಸಿದ್ದೀವಿ. ಅಂದರೆ ಇಲ್ಲಿ 13ರಲ್ಲಿ ಅ, ಇ, ಉ, ಎ, ಓ ಅಂತ ಇದೆಯಲ್ಲ, ಈ ಅಕ್ಷರಗಳು ಅಂದರೆ ಈ 5 ಅಕ್ಷರಗಳು ಹ್ರಸ್ವ ಸ್ವರಕ್ಕೆ ಸೇರುತ್ತೆ. ಈ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತೀವಿ. ಇದಕ್ಕೆ ಜಾಸ್ತಿ ಒತ್ತು ಕೊಡಲ್ಲ, ನಾವು ಜಾಸ್ತಿ ಎಳೆದು ಉಚ್ಚಾರಣೆ ಮಾಡಲ್ಲ. ಯಾತಕ್ಕೆ ಇದಕ್ಕೆ ಹ್ರಸ್ವ ಸ್ವರ ಅಂತೀವಿ? ಈ ಅ, ಇ, ಉ, ಎ, ಓ ಈ ಅಕ್ಷರಗಳನ್ನು ಉದ್ದಕ್ಕೂ ಉಸಿರು ಎಳೆದು ಹೇಳೋದಿಲ್ಲ, ಉಚ್ಚಾರಣೆ ಮಾಡಲ್ಲ. ಹಾಗೆಯೇ ಇದನ್ನು ಒತ್ತಿನೂ ಹೇಳಲ್ಲ. ಸುಲಭವಾಗಿ ಅ, ಇ, ಉ, ಎ, ಓ ಅಂತ ಹೇಳ್ತೀವಿ. ನಿಮಗೆ ಯಾವುದದು ನೋಡಿ, ಎಲ್ಲಿದೆ ನೋಡಿ, ಅ, ಇ, ಉ, ಎ, ಓ ಈ 5 ಅಕ್ಷರಗಳನ್ನು ನಾವೇನಂತ ಹೇಳ್ತೀವಿ? ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ಇನ್ನು ಉಳಿದಿದ್ದು ಇದನ್ನು ಕಾಮನ್ನಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಹೇಳ್ಕೊಡ್ಬೇಕಾದ್ರೆ ಇನ್ನು 3 ಅಕ್ಷರಗಳನ್ನು ಸೇರಿಸ್ಬಿಟ್ಟು ಅದು ಹ್ರಸ್ವ ಸ್ವರ ಅಂತೀವಿ. ಆದರೆ ರು, ಐ, ಓ ಇವು 3 ಅಕ್ಷರಗಳು ಸಂಧಿ ಸ್ವರಗಳು ಅಂತ ಹೇಳ್ತೀವಿ. ಇವು 3 ಅಕ್ಷರಗಳಿಗೆ ಇದು ಸಂಧಿ ಯಾಕೆ ಹೇಳ್ತೀವಿ ಅಂದರೆ, ರ ಪ್ಲಸ್ ಉ ಸೇರುತ್ತೆ, ಇಲ್ಲಿ ರು ಆಗತ್ತೆ, ಇಲ್ಲಿ ಎ ಪ್ಲಸ್ ಐ ಸೇರಿ ಐ ಆಗತ್ತೆ, ಇಲ್ಲಿ ಓ ಪ್ಲಸ್ ಓ ಸೇರಿದರೆ ಔ ಆಗತ್ತೆ, ಆ ಪ್ಲಸ್ ಓ ಸೇರಿ ಔ ಅಂತ ಬರುತ್ತೆ. ಆದ್ದರಿಂದ 2 ಅಕ್ಷರ ಸೇರಿ ಇದರಲ್ಲಿ ಉಚ್ಚಾರಣೆ ಆಗೋದ್ರಿಂದ ಇವು ಸಂಧಿ ಸ್ವರಗಳು ಅಂತ ಹೇಳ್ತೀವಿ. ಈಗ ರೌಂಡಪ್ ಮಾಡಿದ್ದೀನಲ್ಲ, ಈ 3 ಅಕ್ಷರಗಳು ಸಂಧಿ ಸ್ವರ. ಹಾಗೆ ಇದು 5 ಅಕ್ಷರಗಳು ಹ್ರಸ್ವ ಸ್ವರಗಳು. ಈಗ ಅದ್ರ ಕೆಳಗೆ ಆ ಉಸಿರು ಉದ್ದು ಕೇಳಿತೀವಿ. ಈ, ಓ, ಎ, ಓ ಅಂತ ಈ ಸ್ವರಗಳನ್ನು ನಾವು ಉಚ್ಚಾರಣೆ ಮಾಡುವಾಗ ನಮ್ಮ ಉಸಿರನ್ನು ಉದ್ದು ಕೇಳಿತೀವಿ. ಆದ್ದರಿಂದ ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇವು ದೀರ್ಘ ಸ್ವರಗಳು ಒಟ್ಟು 5 ಇದೆ, ಹ್ರಸ್ವ ಸ್ವರಗಳು 5 ಇದೆ, 3 ಇದರಲ್ಲಿ ಸಂಧಿ ಸ್ವರಗಳು ಅಂತ ಇವೆ.
ಇವು ಒಟ್ಟು 13 ಸ್ವರಗಳು, 13 ಅಕ್ಷರಗಳು ಸ್ವರಾಕ್ಷರಗಳಾಗತ್ತೆ. ಅದೇ ಇಂಗ್ಲೀಷ್ಗೆ ಹೋದಾಗ 5 ಮಾತ್ರ ಓವಲ್ಸ್. ಓವಲ್ಸ್ ಅನ್ನೋದಕ್ಕೆ ಸ್ವರ ಅಂತ ಹೇಳ್ತೀವಿ. ಓವಲ್ಸ್ ಇದೆಯಲ್ಲ ಇಂಗ್ಲೀಷಲ್ಲಿ, ಆ ಓವಲ್ಸ್ಗೆ ನಾವು ಇಲ್ಲಿ ಕನ್ನಡದಲ್ಲಿ ಸ್ವರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಈಗ ನೆಕ್ಸ್ಟ್ ಯೋಗವಾಹಗಳು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಈ ಯೋಗವಾಹಗಳು ಎಷ್ಟಿವೆ ಅಂದರೆ 2 ಇದೆ. ಅದು ಯಾವುದಪ್ಪ ಅಂದರೆ 1 0 ಆಮೇಲೆ 2 0, ಈ ರೀತಿ ಒಂದ್ರ ಮೇಲೆ ಒಂದು 2 0 ಇರುತ್ತಲ್ಲ ಇದನ್ನು ಸುಮ್ಮನೆ 1 0 2 0 ಅಂತ ನಾವೇನು ಮಾಡ್ತೀವಿ, ಇದನ್ನು ಪರಿಚಯ ಈ ರೀತಿ ಇಟ್ಬಿಟ್ರೆ ನಿಮಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ ಅಂತ ಅದ್ರ ಮುಂದೆ ನಾವೇನು ಮಾಡ್ತೀವಿ, ಸ್ವರದಲ್ಲಿರುವಂತಹ ಹ್ರಸ್ವ ಸ್ವರದ ಆನ ಅದ್ರ ಮುಂದೆ ಇಕ್ತೀವಿ. ಆಕೊಂದು 0 ಅಂತೀವಿ, ಆಕೆರಡು 0 ಅಹ ಅಂತೀವಿ. ಯಾವುದೇ ಅಕ್ಷರ ಬರಲಿ, ಕಾಕೊಂದು 0 ಕಂ, ಕಾಕೆರಡು 0 ಕಹ, ಯಾವುದೇ ಆ ಬದಲು ಯಾವುದೇ ಅಕ್ಷರ ಬಂದ್ರೂ ಅನುಸ್ವರ. ಇದಕ್ಕೇನಂತೀವಿ, 1 0ಗೆ ಅನುಸ್ವಾರ ಅಂತ ಹೇಳ್ತೀವಿ, 2 0 ಬಂದಾಗ ವಿಸರ್ಗ ಅಂತ ಹೇಳ್ತೀವಿ. ಅನುಸ್ವರ ಇದೆಯಲ್ಲ, ಅಂತ ಒಳಗೆ ಹೋಗುತ್ತೆ ಶಬ್ದ, ಕಂ ಗಮ್ ಅಂತ ಒಳಗೆ ತಗೋತೀವಿ ಶಬ್ದನ. ಅದೇ ವಿಸರ್ಗ ಏನಾಗತ್ತೆ, ಹಾ ಕಹ ಚಹ ಅಂತ ಹೊರಗಡೆ ಉಸಿರನ್ನ ಆಚೆಗಡೆ ಇದಾಗತ್ತೆ. ಆದ್ದರಿಂದ ಇದನ್ನು ವಿಸರ್ಗ ಅಂತ ಹೇಳ್ತೀವಿ. ಇವು ಅನುಸ್ವರ ವಿಸರ್ಗದ 2 ಯೋಗವಾಹಗಳು. ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಇಲ್ಲಿ ವ್ಯಂಜನಗಳಿವೆ. ಅದೇ ರೀತಿ ಸ್ವರದಲ್ಲಿ ನಾವು ಮೂರು ಭಾಗಗಳಾಗಿ ಯಾವ ರೀತಿ ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ಹೇಳಿದ್ವೋ, ಅದೇ ರೀತಿ ವ್ಯಂಜನಗಳಲ್ಲಿ 34 ವ್ಯಂಜನಗಳಿವೆ. ಆ 34 ವ್ಯಂಜನಗಳು ಮತ್ತೆ ಅಲ್ಲಿ ನಾವೇನು ಮಾಡ್ತೀವಿ, ಆ 34 ವ್ಯಂಜನಗಳಲ್ಲಿ 2 ಭಾಗಗಳಾಗಿ ಮತ್ತೆ ಅದನ್ನು ಇದು ಮಾಡಿದ್ದೀವಿ. ಒಂದು ವರ್ಗೀಯ ವ್ಯಂಜನ ಅಂತ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ. ಇದು ಯಾಕಿದು ವರ್ಗೀಯ ವ್ಯಂಜನ ಅಂದರೆ, ಒಂದೇ ಸಮವಾದ ಉಸಿರಲ್ಲಿ ಒಂದೇ ರೀತಿಯಲ್ಲಿ ಒಂದೊಂದೇ ಗುಂಪಲ್ಲಿ ವರ್ಗ ಅಂದರೆ ಕ್ಲಾಸ್, ಒಂದೇ ಕ್ಲಾಸ್ ಇದು ಈ ಕ್ಲಾಸಿಗೆ ಈ ಶಬ್ದಗಳು ಸೇರುತ್ತೆ ಅಂತ ಒಂದೊಂದು ವರ್ಗವನ್ನು ವಿಂಗಡಣೆ ಮಾಡಿ ಈ 5 ಶಬ್ದಗಳನ್ನು 5 ವರ್ಗಗಳನ್ನು ಮಾಡಿದ್ದೀವಿ. ಆ 5 ವರ್ಗಗಳಿಗೆ ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಕೆಳಗಡೆ 9 ಅಕ್ಷರಗಳಿವೆ. ಈ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಯಾಕೆ ಈ 9 ಅಕ್ಷರಗಳು ಅವರ್ಗೀಯ ಆಗಿದೆ ಅಂದರೆ, ಒಂದು ಅಕ್ಷರದ ಪಕ್ಕದಲ್ಲಿರೋ ಅಕ್ಷರ ಇನ್ನೊಂದು ಅದಕ್ಕದಕ್ಕೂ ಹೋಲಿಕೆ ಇರಲ್ಲ. ಯ ಅಂದರೆ ರ ಅಂತೀವಿ, ರ ಅಂದರೆ ಲ ಅಂತೀವಿ, ಲ ಅಂದರೆ ವ ಅಂತ ಇದೆ. ಅದರಿಂದ ಈ ಅಕ್ಷರಗಳ ಸಾಲಲ್ಲಿ ಯಾವುದೇ ಒಂದಕ್ಕೊಂದು ಉಚ್ಚಾರಣೆಯ ಶಬ್ದ ಹೋಲಿಕೆ ಇಲ್ಲದೆ ಇರೋದ್ರ ಈ ವರ್ಗದಲ್ಲಿ ಎಲ್ಲ ಅಕ್ಷರಗಳು ತನ್ನದೇ ಆದ ಒಂದು ಸ್ವತಂತ್ರವಾದ ಶಬ್ದಗಳಿರೋದ್ರಿಂದ ಇದಕ್ಕೆ ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಈಗ ಮೊದಲು ವರ್ಗೀಯ ವ್ಯಂಜನ ತಗೊಂಡಾಗ ನಿಧಾನವಾಗಿ ನೀವು ಇದನ್ನು ಒಂದು ಸತಿ ವಿಡಿಯೋನ ನೀವು ಗಮನ ಇಟ್ಟು ಓದ್ಕೊಂಡ್ರೆ ಬರುತ್ತೆ. ಮೊದಲಿಗೆ ಯಾವ್ಯಾವ ವರ್ಗಗಳು ಅಂದರೆ, ಮೊದಲೇ ಅಕ್ಷರದಲ್ಲಿರುವಂತಹ ವರ್ಗದಲ್ಲಿ ಮೊದಲನೇ ಇರುವಂತಹ ಎಲ್ಲ 5 ಅಕ್ಷರಗಳ ಒಂದು ಅಕ್ಷರಕ್ಕೇ ಅದರದ್ದೇ ಒಂದು ಹೆಸರನ್ನು ಕೊಟ್ಟು ಅದರ ವರ್ಗ ಅಂತ ಹೇಳ್ತೀವಿ. ಮೊದಲು ಇಲ್ಲಿ ಕ ಇದೆ, ಕ ವರ್ಗ. ಇದು ಚ ವರ್ಗ, ಇದು ಟ, ತ, ಪ. ಈ 5 ವರ್ಗಗಳಲ್ಲಿ ಏನಾಗಿದೆ, ಒಂದೊಂದು ವರ್ಗದಲ್ಲಿ 5 ಅಕ್ಷರಗಳಿವೆ. ಒಂದೊಂದು ವರ್ಗದಲ್ಲಿ ಎಷ್ಟು ಅಕ್ಷರಗಳಿವೆ? 5 ಅಕ್ಷರಗಳಿವೆ. ಈ 5 ಅಕ್ಷರಗಳು 5 ವರ್ಗದಲ್ಲಿರೋದ್ರಿಂದ ವರ್ಗೀಯ ವ್ಯಂಜನಗಳು ಎಷ್ಟಿವೆ? 25 ವರ್ಗೀಯ ವ್ಯಂಜನ ಇದೆ. ಒಂದು ಕ ವರ್ಗದಿಂದ ತಗೊಂಡ್ರೆ ಕ, ಖ, ಗ, ಘ, ಞ. ಇದು 5 ಅಕ್ಷರಗಳು ಸೇರಿ ಒಂದು ಕ ವರ್ಗ ಆಗಿದೆ. ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. 5 ಅಕ್ಷರಗಳು ಒಂದೊಂದು ವರ್ಗದಲ್ಲಿದೆ. ಅದೇ ರೀತಿ ನಾವು ಉಚ್ಚಾರಣೆ ಮಾಡುವಾಗ ಗಮನಿಸಿದ್ರೆ ಯಾರಾದರೂ ಕ, ಖ ಅಂತ ಒಂದು ಇದರಲ್ಲಿ ನಾವು ಅದನ್ನು ಒತ್ತಿ ಹೇಳಿದ್ದೀವಿ. ಮೊದಲನೇದಕ್ಕೆ ಕ ಅಂದಿದ್ದೀವಿ, ಎರಡನೇದಕ್ಕೆ ಖ ಅಂತೀವಿ. ಗ, ಘ ಅಂತ
ಒತ್ತಿ ಹೇಳಿದ್ವಿ. ನ್ಯ ಅಂದಾಗ ಒಂದು ರೀತಿಯ ಶಬ್ದವೇ ಬೇರೆಯಾಗಿದೆ. ಈ ರೀತಿ ಈ 5 ವರ್ಗಗಳಲ್ಲೂ ಇದೇ ರೀತಿ ಇರೋದ್ರಿಂದ ಇಲ್ಲಿ ಮತ್ತೆ ನಾವೇನು ಮಾಡಿದ್ದೀವಿ, ಈ ವರ್ಗದಲ್ಲಿ ಈ ಉಚ್ಚಾರಣೆ ಇದೆಯಲ್ಲ ಏನಾಗಿದೆ, ಅಲ್ಪ ಇರುವ ಒಂದು ಅಕ್ಷರಗಳಿಗೆಲ್ಲ ಅಲ್ಪ ಪ್ರಾಣ ಅಂತ ಹೇಳಿದ್ದೀವಿ. ಒಂದು ಒತ್ತಿ ಹೇಳುವಂತಹ ಅಕ್ಷರಗಳಿಗೆಲ್ಲ ಮಹಾಪ್ರಾಣ ಅಂತ ಹೇಳಿದ್ದೀವಿ. ಕೊನೆಯಲ್ಲಿ ಈ 5 ಅಕ್ಷರಗಳಿಗೆ ಅನುನಾಸಿಕ ಅಂತ ಹೇಳಿದ್ದೀವಿ. ಯಾಕಂದರೆ ಅದರ ಶಬ್ದವೇ ಮೂಗಿಂದ ತೆಗಿತೀವಿ. ಅದರಿಂದ ಅದನ್ನು ನಾವೇನು ಮಾಡ್ತೀವಿ, ಏನಂತ ಕರಿತೀವಿ, ಅನುನಾಸಿಕ. ಇಲ್ಲಿ ಮತ್ತೆ ನಾವು ಇದನ್ನು ವಿಂಗಡಣೆ ಮಾಡಿದ್ದೀವಿ. 25 ಅಕ್ಷರಗಳಲ್ಲಿ ಉಚ್ಚಾರಣೆಯ ರೀತಿ ಈ ರೀತಿ ಇದೆ ಅಂತ. ಮೊದಲು ಕ ಅಂತ ಇದೆ, ಇದು ಅಲ್ಪಪ್ರಾಣ. ಖ ಮಹಾಪ್ರಾಣ, ಗ ಅಲ್ಪಪ್ರಾಣ, ಘ ಮಹಾಪ್ರಾಣ. ನ್ಯ ಅಂದಾಗ ಮೂಗಿಂದ ಶಬ್ದ ಬರ್ತದೆ, ಆದ್ದರಿಂದ ಇದು ನ್ಯ ಅನುನಾಸಿಕ. ಚ ಛ, ಜ ಝ, ನ್ಯ, ಟ ಠ, ಡ ಢ, ನ, ತ ಥ, ದ ಧ, ನ, ಪ ಫ, ಬ ಭ, ಮ. ನೋಡಿ, ಈ ಅಕ್ಷರಗಳ ಒಂದು ಉಚ್ಚಾರಣೆ ಈ ರೀತಿ ಇದೆ. ಈ ಅಕ್ಷರಗಳ ಉಚ್ಚಾರಣೆಯ ಅನುಸಾರವಾಗಿ ಅದನ್ನು ಅಲ್ಪಪ್ರಾಣ, ಪ್ರಾಣ, ಅನುನಾಸಿಕ ಅಂತ ವಿಂಗಡಣೆ ಮಾಡಿ ಹೇಳಲಾಗಿದೆ. ಇವು 25 ಅಕ್ಷರಗಳು. ಇವು ವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು 9 ಇವೆ. ಅವುಗಳನ್ನು ಓದಿದಾಗ ಯ, ರ, ಲ, ವ, ಶ, ಶ, ಸ, ಹ, ಳ. ಇಷ್ಟು ಅವರ್ಗೀಯ ವ್ಯಂಜನಗಳು. ಎಲ್ರಿಗೂ ಗೊತ್ತಾಯ್ತಾ? ಒಂದ್ಸತಿ ನನ್ನ ಜೊತೆ ಓದಿ ಎಲ್ರೂ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇಷ್ಟು ಅಕ್ಷರಗಳು, 49 ಅಕ್ಷರಗಳು. ಈ 49 ಅಕ್ಷರಗಳನ್ನು ನಿಧಾನವಾಗಿ ವಿಡಿಯೋನ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಅದನ್ನು ಸ್ಕಿಪ್ ಮಾಡಿಕೊಂಡು ಹೆಂಗೋ ನೋಡಿ ನಿಧಾನವಾಗಿ ಅಕ್ಷರಗಳ ಉಚ್ಚಾರಣೆಯನ್ನು ಕಲಿತೀರ ಅಂತ ಭಾವಿಸ್ತಾ ನನ್ನ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಸುಲಭವಾಗಿ ಕನ್ನಡ ಕಲೀಲಿ ಅಂತ ಎಲ್ರಿಗೂ ನನ್ನ ಆಶೀರ್ವಾದ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳು.